ಕುರಿತು ನಮ್ಮ ಆಲಂಗೂರು ಶಿವಣ್ಣ ಅವರು 4 ಮಾತು ಮಾತಾಡ್ತಾರೆ. ಎಲ್ಲ ಸಹಕಾರ ಬಂಧುಗಳಿಗೆ ನಮಸ್ಕರಿಸುತ್ತಾ, ಮುಳಬಾಗ ತಾಲೂಕಿನ ಮುದ್ದಿನ ಮಗ, ಕೋಲಾರ ಶಾಸಕ ಕೊತ್ತೂರು ಮಂಜು ಅವರು. ಏನಕ್ಕಂದರೆ ಮಾಮೂಲಿಯಾಗಿ ಸಹಕಾರ ಕ್ಷೇತ್ರಕ್ಕೆ ಅರ್ಥಪೂರ್ಣವಾಗಿ ಕೊಟ್ಟಿರುವಂಥ ಇವತ್ತು ಕರ್ನಾಟಕ ಸಹಕಾರ ರತ್ನ ಅಂತ. ಅದಕ್ಕೆ ಉದಾಹರಣೆ ನಮ್ಮ ಕೊತ್ತೂರು ಮಂಜುನಾಥ್ ಅವರು. ಅವ್ರಿಗೆ ಇನ್ನೊಂದು ಕೊಡಬೇಕು, ದೀನಬಂಧು ಅಂತ. ಇಡೀ ಇವತ್ತು ನಾವು ಈ ಬ್ಯಾಂಕು ಸುಮಾರು ಮಹಾನುಭಾವರೆಲ್ಲ ನಡ್ಸ್ಕೊಂಡು ಬಂದಿರುವಂಥ ಜಾಗವನ್ನು ಒಂದು ಹಂತದಲ್ಲಿ ಯಾವುದೋ ಮಟ್ಟಕ್ಕೆ ಹೋಗಿತ್ತು. ಅದನ್ನು ಉಳಿಸಿ ಬೆಳೆಸಿರುವಂಥ ಕೀರ್ತಿ ನಮ್ಮ ಕೊತ್ತೂರು ಮಂಜುನಾಥ್ ಅವ್ರಿಗೆ ಸಲ್ತಕ್ಕದ್ದು. ಹಂಗೆ ಇವತ್ತು ಏನು ದಿವಂಗತ ಎಂ ವಿ ಕೃಷ್ಣಪ್ಪನವರು ಕಟ್ಟಿರುವಂಥ TIPSMS ಅತ್ಯಂತ ಉನ್ನತ ಮಟ್ಟಕ್ಕೆ ತಗೊಂಡಿರುವಂಥ ಕೀರ್ತಿ ಕೂಡ ನಮ್ಮ ಕೊತ್ತೂರು ಮಂಜುನಾಥ್ ಅವ್ರಿಗೆ ಸಿಗುತ್ತೆ. ಯಾಕಪ್ಪ ಅಂದರೆ ಇವತ್ತು ಎಲ್ಲ ಅವು ಹಳಿ ಇಶ್ಯೂ ನಮ್ಗೆ ಬೇಕಾಗಲ್ಲ. ಯಾಕಪ್ಪ ಅಂದ್ರೆ ಸುಮ್ಮನೆ ಅದು ಮಾತಾಡೋದು ಚೆನ್ನಾಗಿದೆ ಇವಾಗ, ಯಾಕಂದರೆ ಒಳ್ಳೆ ಶುಭ ಸಮಯ, ಮಾತಾಡೋ ಟೈಮ್ ಬಂದಾಗ ಮಾತಾಡ್ತೀನಿ ನಾನು. ಇವತ್ತು ಏನು ನಾವು ಅಂದ್ಕೊಂಡಿದ್ದೀವಿ 22-26 ಅಂದ್ಕೊಂಡಿದ್ದೀವಿ ನಾವು ಈ ಮಂತು. ಅದು ಡೇಟ್ ನೋಡ್ಕೊಂಡು ನಮ್ಗೆ ನಾಳೆ ಸಾಯಂಕಾಲ ಹೇಳ್ತೀನಿ ಅಂತ ಹೇಳಿದ್ದಾರೆ. ಆವತ್ತು ನಿಮ್ಮೆಲ್ಲರ ಸಹಕಾರದಿಂದ ಎಲ್ಲ ತಾಲೂಕಿನಲ್ಲಿ ಇವತ್ತು ಏನು ಕೊತ್ತೂರು ಮಂಜುನಾಥ್ ಅವರು ಮುಳಬಾಗಿಲಿಗೆ ನಾನು ಎಕ್ಸಾಮ್ ಅಂತ ಹೇಳೋಕ್ಕಾಗೋದಿಲ್ಲ, ಮುಳಬಾಗ ಲೀಡರು ಹಾಗೂ ಕೋಲಾರ MLA ಶಾಸಕರು ಅವರನ್ನು ಅತ್ಯಂತ ಮುಂದಟ್ಟು ನಾನು ಆವಾಗಲೇ ನಮ್ಮ ಅಧ್ಯಕ್ಷರು ಡಿಕೆಟಿವ್ಗೆ ಮಾತಾಡಿದೆ, ಅಪ್ಪ ಹಿಂಗೆ ಮಾಡಬೇಕು ಅಂತ. ಅವರು ಅದಕ್ಕೆ ಹ್ಞೂ ಅಂತ ಹೇಳಿದ್ದಾರೆ. ಬಟ್ ಡೇಟು ಅವ್ರು ಕೊಟ್ಟರೆ ಅವತ್ತು ಸ್ವಲ್ಪ ನಿಮ್ಮೆಲ್ಲರ ಸಹಕಾರನೇ ಬೇಕು, ನಿಮ್ಮೆಲ್ಲರ ಇನ್ವಾಲ್ವ್ಮೆಂಟು ಬೇಕು ನಿಮಗೆ. ಯಾಕಂದರೆ TIPSMS ನಾವು ಮಾಡ್ತಾಯಿದ್ವಿ, ಬಟ್ ಎಲ್ಲರೂ ಸೇರಿಕೊಂಡು ಅದ್ಭುತವಾಗಿ ಮಾಡಬೇಕು. ಅದಕ್ಕೆ ಏನಕ್ಕೆ ಮಾಡಬೇಕಂದ್ರೆ ಏನು ಇವಾಗ ಜನಕ್ಕೆ ಸರ್ವೀಸ್ ಮಾಡಿದ್ರೆ ಎಂಥ ಜಾಗ ಸಿಗುತ್ತೆ ಅನ್ನೋ ಒಂದು ಈ ಉದಾಹರಣೆ ಬೇಕು. ಇವಾಗ ರೋಡ್ ಮಾಡಲಾಗಬೇಕು ಬೇರೆಯವ್ರಿಗೂ. ಅದಕ್ಕೆ ಉದಾಹರಣೆ ಆಗಿ ನಾವು ನೆಕ್ಸ್ಟ್ ದಿನದಲ್ಲಿ ಅದ್ಭುತವಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಿಮ್ಮೆಲ್ಲ ಸಹಕಾರ ಸೇರಿಕೊಂಡು ಆಮೇಲೆ ಇನ್ನೊಂದು ಏನು ಗೊತ್ತಾ, ಇನ್ನು ಹುಡುಗ ಚೆನ್ನಾಗಿ ಬೆಳಿಬೇಕು, ನಮ್ಮೆಲ್ಲರ ಆಶೀರ್ವಾದ ಅವರು ಸದಾ ಮೇಲೆ ಇರ್ತದೆ. ಇನ್ನು ಯಾವ ಮಟ್ಟಕ್ಕೆ ಹೋಗಿ, ಯಾಕಂದರೆ ಎಲ್ಲರೂ ರಾಜಕೀಯ ಮಾಡೋದು ಸ್ವಂತಕ್ಕೋ ಮಕ್ಕಳಿಗೋ ಮನೆಗೂ ಆಗ್ತಾರೆ. ಇವ್ರು ಹೆಂಗೆ ಅಂದರೆ ಎಂಟೇನು ಫ್ಯಾಮಿಲಿ ಬರ್ತಾರೆ ಓಟ್ ಕೇಳೋಕ್ಕೆ. ಎಲೆಕ್ಷನ್ ಆದಮೇಲೆ ಎಲ್ಲ ಲೀಡರ್ಸ್ಗೆ ಬಿಟ್ಬಿಟ್ಟು ಹೋಗ್ತಾರೆ. ಆ ಫ್ಯಾಮಿಲಿ ಮೆಂಬರ್ ಒಬ್ಬರು ಕಾಣಿಸಲ್ಲ ಆಚೆಗೆ. ಹಂಗಾಗಿ ಇಂಥವನ್ನು ಬೆಳೆಸೋದು, ಉಳಿಸ್ಕೊಂಡು ಹೋಗೋದು ನಿಮ್ಮ ಕೈಲಿದೆ ಅಂತ ಹೇಳ್ಬಿಟ್ಟು ನಾನು 4 ಮಾತು ನಿಲ್ಲಿಸ್ತಾ ಇದ್ದೀನಿ.